ಭದ್ರಾಸನ. ಇದರಲ್ಲಿ ಭದ್ರಾಸನ ಪೊಸಿಷನಲ್ಲಿ ಕೂತ್ಕೊಳ್ಳಿ. ಸ್ವಲ್ಪ ಬಟರ್ಫ್ಲೈ ಮೂಮೆಂಟ್ ಸಹ ಒಳ್ಳೆಯದು. ಇದನ್ನು ಮಲ್ಕೊಂಡು ಸಹ ಮಾಡಬೇಕು. ನಿಮ್ಮ ಲೆಗ್ಸ್ನ ಫೋಲ್ಡ್ ಮಾಡಿ, ನಿಮ್ಮ ಥೈಸ್ನ ಹೋಲ್ಡ್ ಮಾಡಿ ಬಟರ್ಫ್ಲೈ ಪೊಸಿಷನ್ ಮಾಡಿ ಆ್ಯಂಡ್ ಹಾಗೆ ಸ್ವಲ್ಪ ಹೊತ್ತು ಸ್ಟಡಿಯಾಗಿರಿ. ಇದೊಂದು ಒಳ್ಳೆ ಪೆಲ್ವಿಕ್ ಎಕ್ಸಸೈಸ್. ಇದು ನಿಮ್ಮ ಸೆಕ್ಷುವಲ್ ಆರ್ಗನ್ಸ್ನ ಸ್ಟ್ರೆಂಥನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಎಲ್ಲ ಯೋಗ ಆ್ಯಕ್ಟಿವಿಟೀಸ್ನ ಬಿಟ್ಟು ಫಿಸಿಕಲ್ ಆ್ಯಕ್ಟಿವಿಟೀಸ್ ತುಂಬ ಇಂಪಾರ್ಟೆಂಟ್. ಓಡೋದು, ಕ್ಲೈಂಬ್ ಮಾಡೋದು, ಗೇಮ್ಸ್ ಆಡೋದು, ವಿಡಿಯೋ ಗೇಮ್ಸ್ ಅಲ್ಲ, ಫುಟ್ಬಾಲ್, ಬ್ಯಾಡ್ಮಿಂಟನ್, ಟೆನ್ನಿಸ್, ಶಟಲ್ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಸ್ವಿಮ್ಮಿಂಗ್ ಸಹ ಒಂದು ಒಳ್ಳೆ ಆ್ಯಕ್ಟಿವಿಟಿ. ಸೊ ನಾವು ನಮ್ಮ ಎನರ್ಜಿನ ಕನ್ಸ್ಟ್ರಕ್ಟಿವ್ ಆಗಿ ಯೂಸ್ ಮಾಡಿದ್ರೆ ನಮ್ಮ ದೇಹ ಖಂಡಿತ ಫಿಟ್ಟಾಗಿರುತ್ತೆ ಆ್ಯಂಡ್ ನಮ್ಮ ದೇಹದ ಎಲ್ಲ ಭಾಗಗಳ ಮೇಲೆ ನಮಗೆ ಒಳ್ಳೆ ಕಂಟ್ರೋಲ್ ಇರುತ್ತೆ. ಈ ಎಲ್ಲ ಆ್ಯಕ್ಟಿವಿಟೀಸ್ನ ನೀವು ಮಾಡ್ತಿರ್ಬೋದು, ಆದರೆ ಸಮ್ಟೈಮ್ಸ್ ಮೇ ಬಿ ನೀವು ಫೇಲ್ ಆಗ್ಬೋದು. ಅಗೇನ್ ಮೇ ಬಿ ನೀವು ಆ ಅಡಿಕ್ಷನ್ನ ಕಂಟಿನ್ಯೂ ಮಾಡ್ಬೋದು. ವರಿ ಮಾಡಬೇಡಿ, ನಿಮ್ಮನ್ನ ನೀವು ಕೀಳಾಗಿ ನೋಡಬೇಡಿ, ಗಿಲ್ಟಿ ಫೀಲ್ ಆಗಬೇಡಿ. ಅದು ಜಸ್ಟ್ ಒಂದು ಅಡಿಕ್ಷನ್ ಅಷ್ಟೇ. ಎಲ್ಲ ಸ್ಲೋ ಆಗಿ ಚೇಂಜ್ ಆಗುತ್ತೆ ಅಂತ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿ ದೃಢ ನಿಶ್ಚಯ ಹೊಂದಿದರೆ ಅವರು ಖಂಡಿತ ಇಂಪ್ರೂವ್ ಆಗ್ಬೋದು. ಸೊ ಮುಂದುವರಿಸಿ, ನಿಮ್ಮ ಪಾರ್ಟ್ ಏನಿದೆಯೋ ಅದನ್ನ ಮಾಡಿ, ಎಫರ್ಟ್ ಹಾಕಿ ಆ್ಯಂಡ್ ನೀವೇ ಆ ಅಡಿಕ್ಷನಿಂದ ಆಚೆ ಬರೋದನ್ನ ನೋಡ್ಬೋದು ಆ್ಯಂಡ್ ಎಲ್ಲ ಫೀಲ್ಡ್ಸಲ್ಲೂ ಸಕ್ಸಸ್ ಆಗಿ. ಈ ವಿಡಿಯೋ ಬರೀ ಬಾಯ್ಸ್ಗೆ ಮಾತ್ರ ಅಲ್ಲ, ಈವನ್ ಗರ್ಲ್ಸ್ಗೆ ಸಹ. ಯಾರ್ಯಾರೆಲ್ಲ ಮಾಸ್ಟರ್ಬೇಷನ್ಗೆ ಅಡಿಕ್ಟ್ ಆಗಿರ್ತಾರೋ ಅವ್ರಿಗೆಲ್ಲ ಇದು ಅಪ್ಲೈ ಆಗುತ್ತೆ. ಈ ವಿಷಯನ ನಾನು ಹೈಲಿ ಕ್ವಾಲಿಫೈಡ್ ಡಾಕ್ಟರ್ಸ್ ಏನು ಹೇಳ್ತಿದ್ದಾರೋ ಆ್ಯಂಡ್ ರಿಸರ್ಚ್ಗಳಲ್ಲಿ ಸಿಕ್ಕಿರೋ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಹೇಳ್ತಿದ್ದೀನಿ. ಈ ವಿಡಿಯೋ ಮಾಡೋ ಇಂಟೆನ್ಷನ್ ಏನಂದರೆ ಮಾಸ್ಟರ್ಬೇಷನ್ ಅಡಿಕ್ಷನಿಂದ ಹೊರಗೆ ಬರೋದಕ್ಕೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಆ್ಯಂಡ್ ನಿಮಗೆ ಇದರ ರಿಲೇಟೆಡ್ ಆಗಿ ಪರ್ಸ್ನಲ್ ಆಗಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಪ್ಲೀಸ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬಿಫೋರ್ ಇಟ್ಸ್ ಟೂ ಲೇಟ್.